ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬೀದರ್ ಜಿಲ್ಲೆಯ ರೈತರ ಹಾಗೂ ಕಾರ್ಮಿಕರ ಜೀವನಾಡಿಯಾದ ಬೀದರ್ ಸಹಕಾರ ಸಕ್ಕರೆ ಬಿಎಸ್ಎಸ್ಕೆ ಕಾರ್ಖಾನೆಯನ್ನು ನಿನ್ನೆ ನಡೆದ ಹರಾಜಿನಲ್ಲಿ ಮಾರಾಟ ಮಾಡದಿರುವುದು ಅತ್ಯಂತ ನೋವಿನ ಸಂಗತಿ. ಇದನ್ನು ನಾವು ಸಂಪೂರ್ಣವಾಗಿ ಖಂಡಿಸುತ್ತೇವೆ ಎಂದು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ತಿಳಿಸಿದರು. ಈ ಹಿಂದೆ ನಡೆದ ಜಿಲ್ಲಾ ಕೆಡಿಪಿ ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಹಾಗೂ ಭೀಮರಾವ್ ಪಾಟೀಲ್ ಅವರು ಕೂಡಿ ಜಿಲ್ಲೆಯ ಸಚಿವರಿಗೆ ಹಾಗೂ ಶಾಸಕರಿಗೆ ಬರುವ ಅನುದಾನವನ್ನು ಬಳಸಿಕೊಂಡು ಬೀದರ್ ಸಕ್ಕರೆ ಬಿಎಸ್ಎಸ್ಕೆ ಕಾರ್ಖಾನೆಯನ್ನು ಪ್ರಾರಂಭಿಸೋಣ ಎಂದು ಪ್ರಸ್ತಾಪಿಸಿದಾಗ ಕೆಡಿಪಿ ಸಭೆಯಲ್ಲಿರುವ ಎಲ್ಲ ಶಾಸಕರು ಹಾಗೂ ಸಚಿವರು ಒಮ್ಮತದಿಂದ ಒಪ್ಪಿರುತ್ತಾರೆ. ಇದಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಪಂದಿಸಿ ಬರುವ ದಿನಾಂಕ 19/12/2024ರಂದು ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಹಾಗೂ ಸಕ್ಕರೆ ಸಚಿವರ ಬಳಿ ಜಿಲ್ಲೆಯ ಎಲ್ಲ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಸಚಿವರು, ಮಾಜಿ ಸಂಸದರು ಹಾಗೂ ಮಾಜಿ ಶಾಸಕರ ಒಳಗೊಂಡು ಬೀದರ್ ಸಕ್ಕರೆ ಕಾರ್ಖಾನೆ ಪ್ರಾರಂಭಕ್ಕಾಗಿ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗೋಣ ಎಂದು ಕೆಡಿಪಿ ಸಭೆಯಲ್ಲಿ ತಿಳಿಸಿರುತ್ತಾರೆ. ಬೀದರ್ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ರೈತರದೇ ಆಗಿರುವ ಪ್ರಯುಕ್ತ ಜಿಲ್ಲೆಯ ರೈತರ ಹಿತದೃಷ್ಟಿಯಿಂದ ಈ ಕಾರ್ಖಾನೆಯನ್ನು ಪ್ರಾರಂಭಿಸಲು ಸರ್ಕಾರದಿಂದ ವಿಶೇಷ ಅನುದಾನ ತರಬೇಕು, ಬಾಡಿಗೆ ಮೇಲೆ ನೀಡಲಿ ಎಂದು ಮಾಧ್ಯಮದವರಿಗೆ ತಿಳಿಸಿರುತ್ತಾರೆ. ಇವತ್ತು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಮೊನ್ನೆ ಕೂಡ ಒಂದು ಕೆಡಿಪಿ ಸಭೆ ಇತ್ತು ಬೀದರ್ದಲ್ಲಿ. ಆ ಕೆಡಿಪಿ ಸಭೆಯಲ್ಲಿ ಕೂಡ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು, ಭೀಮರಾವ್ ಪಾಟೀಲ್ ಅವರು, ಇನ್ನು ಅನೇಕ ಜನ ಶಾಸಕರು ಕೂಡ ಎಲ್ಲರೂ ಕೂಡ ಅದರ ಬಗ್ಗೆ ಮಾತನಾಡಿದರು. ಅದಕ್ಕೆ ವಿಶೇಷವಾಗಿ ಚಂದ್ರಶೇಖರ್ ಪಾಟೀಲ್ ಅವರು ಕಲ್ಯಾಣ ಕರ್ನಾಟಕದಲ್ಲಿ ನನಗೆ ಬಂದಂತ ಏನು ದುಡ್ಡು ನನಗೆ ಅಲೋಕೇಶನ್ ಆಗಿದೆ, ಅದು ಕೂಡ ನಾನು 5 ಕೋಟಿ ರೂಪಾಯಿ ಆ ಫ್ಯಾಕ್ಟ್ರಿ ಏನು ಕಾರ್ಯ ಪ್ರಾರಂಭ ಮಾಡ್ತಾರೆ ಅದಕ್ಕೆ ನಾನು ಕೊಡಕ್ಕೆ ನಾನು ತಯಾರಿದ್ದೀನಿ ಅಂತ ವಿಧಾನ ಪರಿಷತ್ ಸದಸ್ಯ ಹೇಳಿದಾಗ ಇಡೀ ಜಿಲ್ಲೆ ಶಾಸಕರು ಕೂಡ ನಾನು 10 ಕೋಟಿ ಕೊಡ್ತೀನಿ, 5 ಕೋಟಿ ಕೊಡ್ತೀನಿ ಅಂತ ಅವರು ಕೂಡ ಘೋಷಣೆ ಮಾಡಿದ್ದಾರೆ. ಇವತ್ತಿದ್ರ ಮಧ್ಯದಲ್ಲಿ ನೋಡಿದಾಗ ಅಚಾನಕ್ ಇಮ್ಮಿಡಿಯೇಟ್ ಆಗಿ ಬೀದರ್ ಸಕ್ಕರೆ ಕಾರ್ಖಾನೆ ಬಗ್ಗೆ ಏನು ಡಿಸಿಸಿ ಬ್ಯಾಂಕ್ ಇವತ್ತೇನು ಆಕ್ಷನ್ ಮಾಡಿ ಹರಾಸ್ ಪ್ರಕ್ರಿಯೆ ಮಾಡಿ ಇವತ್ತ 16ನೇ ತಾರೀಕು ಹರಾಸ್ ಆಗಿದೆ. ಇವತ್ತು ನಾನು ಮಧ್ಯಾಹ್ನ ನೋಡಿದಾಗ 182 ಕೋಟಿ ರೂಪಾಯಿಗೇನೋ ಯಾರೋ ಒಬ್ರು ಅದು ತಗೊಂಡಿದಾರ ಅಂತ ಅದು ಸುದ್ದಿ ಬಂತು. ಇವತ್ತು ಬಹಳ ಖಂಡನೀಯ. ಇವತ್ತು ಬೀದರ್ ಜಿಲ್ಲೆಯಲ್ಲೇ ಎಲ್ಲಕ್ಕಿಂತ ಹಳೆ ಕಾರ್ಖಾನೆ ಅಂದ್ರೆ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ. ಇವತ್ತು ಬಹಳ ಭೀಮಣ್ಣ ಖಂಡ್ರೇಜಿಯವರು ಇರ್ಬೋದು, ಈಶ್ವರ್ ಖಂಡ್ರೆ ಇರ್ಬೋದು, ಬಸವರಾಜ್ ಪಾಟೀಲ್ ಅವರು ಇರ್ಬೋದು, ಇವತ್ತು ಅನೇಕ ಜನ ಇದಕ್ಕೆ ಬಹಳಷ್ಟು ಶ್ರಮಪಟ್ಟು ಇವತ್ತು ಕಾರ್ಖಾನೆ ಪ್ರಾರಂಭ ಆಗಿ ಇವತ್ತು ಕಾರ್ಖಾನೆ ಅಲ್ಲಿಂದ ಇಲ್ಲಿವರೆಗೆ ಬಂದಿದೆ. ಇವತ್ತು ನೋಡಿದಾಗ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಿಂದೆ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಸಚಿವರಾಗಿದ್ದರು, ನಾನು ಕೂಡ ಶಾಸಕನಾಗಿದ್ದೆ. ಆ ಸಮಯದಲ್ಲಿ ಕೂಡ 10 ಕೋಟಿ ರೂಪಾಯಿ ಅವರಿಗೆ ಸಹಾಯಧನ ಮಾಡಿ ಫ್ಯಾಕ್ಟ್ರಿ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಕೂಡ ಆಗಿದೆ. ಅದು ಆದ ನಂತರ ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರದಲ್ಲಿ ನಾನು ಮಂತ್ರಿಯಾಗಿದ್ದಾಗ ಸನ್ಮಾನ್ಯ ಶ್ರೀ ಬಂಡೆಪ್ಪ ಕಾಶೆಂಪುರ ಅವರು ಸಚಿವರಾಗಿದ್ದಾಗ ಸುಮಾರು 20 ಕೋಟಿ ರೂಪಾಯಿ ನಾವು ಸಹಾಯಧನ ಮಾಡಿ ಇವತ್ತು ಫ್ಯಾಕ್ಟ್ರಿ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಯಾಕೆ ಅಂದರೆ ಇಲ್ಲಿರ್ತಕ್ಕಂಥ ಕಾರ್ಮಿಕರ ಭವಿಷ್ಯ ನೋಡಿದ್ದೀವಿ, ಇಲ್ಲಿರ್ತಕ್ಕಂಥ ಬೀದರ್ ಜಿಲ್ಲೆ ಇರ್ತಕ್ಕಂಥ ರೈತರು ಇವತ್ತೆಲ್ಲರ ಕಾಳಜಿ ವಹಿಸಿ ಇವತ್ತು ಆ ಫ್ಯಾಕ್ಟ್ರಿ ನಾವು ಪ್ರಾರಂಭ ಮಾಡಿದ್ವಿ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಯಾವಾಗ ಭಾರತೀಯ ಜನತಾ ಪಕ್ಷ ಅಧಿಕಾರ ಬಂದಾಗ ನನಗನ್ಸಿದ ಮಟ್ಟಿಗೆ ಪ್ರಭು ಚವ್ಹಾಣ್ರು ಸಚಿವರಿದ್ದರು ಅಥವಾ ನಮ್ಮ ಶಂಕರ್ ಪಾಟೀಲ್ ಅವರಿದ್ರು ಗೊತ್ತಿಲ್ಲ. ಆ ಸಮಯದಲ್ಲಿ ಈ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಬಂದಾಯಿತು. ಇವತ್ತು ಅವ್ರ ಸಮಯ ನಮ್ಮ ಸಮಯ ಅಂತ ಹೇಳ್ತಾ ಕೊಂಡಿರೋದು ಸಮಯ ಇಲ್ಲ. ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಬಗ್ಗೆ ಜಿಲ್ಲೆಯ ಎಲ್ಲ ಶಾಸಕರು, ಸಚಿವರು, ಸಂಸದರು, ವಿಧಾನ ಪರಿಷತ್ತಿನ ಸದಸ್ಯರು ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಬಗ್ಗೆ ಇವತ್ತೇನು ಮುಖ್ಯಮಂತ್ರಿಗಳ ಬಳಿ 19ನೇ ತಾರೀಕು ಒಂದು ಮೀಟಿಂಗ್ ಇದೆ ಅಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೇಳಿದ್ದಾರೆ. 19ನೇ ತಾರೀಕು ಬೆಳಗಾಂದಲ್ಲಿ ಒಂದು ಮೀಟಿಂಗ್ ಕರೆದಿದ್ದಾರೆ. ಅದು ಪೂರ್ವದಲ್ಲೇ ಇದು ಆಗಿದೆ. ಇದೇನು ಅರ್ಥ ಆಗ್ತಾ ಇಲ್ಲ ನನಗೆ. ಇದು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಬಹಳ ಹಳೆ ಕಾರ್ಖಾನೆ, ಬೀದರ್ ಜಿಲ್ಲೆಯಲ್ಲಿ ಇದು ಆಗಿರೋದು ಹಳೆಯದು. ಅದು ಆದ ನಂತರ ಇವತ್ತು ಮಹಾತ್ಮ ಗಾಂಧಿ ಇರ್ಬೋದು, ನಾರಂಜ ಇರ್ಬೋದು, ಎಲ್ಲರೂ ಕೂಡ ಬೀದರ್ ಜಿಲ್ಲೆಯಲ್ಲಿ ನಡೀತಾ ಇದೆ. ಇವತ್ತು ಎಲ್ಲರಿಗಿನ ಕಡಿಮೆ ಲೋನ್ ಇರ್ತಕ್ಕಂಥದ್ದು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ. ನನಗೆ ಮಾಹಿತಿ ಪ್ರಕಾರ ಇವತ್ತು ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಇದೆ ಅಂದರೆ ಸುಮಾರು 850 ಕೋಟಿ ರೂಪಾಯಿ, ಅದ್ರ ಮೇಗೂ ಕೂಡ ಸಾಲ ಇದೆ. ಇವತ್ತು ಮಹಾತ್ಮ ಗಾಂಧಿ ಸಹಕಾರ ಸಕ್ಕರೆ ಕಾರ್ಖಾನೆ ಇದೆ ಅಂದ್ರೆ ಅದ್ರ ಮೇಗೂ ಕೂಡ 400 ಕೋಟಿ ಇದೆ. ಇವತ್ತು ಎಲ್ಲಕ್ಕಿಂತ ಕಡಿಮೆ ಇರ್ತಕ್ಕಂಥ ಸಹಕಾರ ಸಕ್ಕರೆ ಕಾರ್ಖಾನೆ ಇದು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ. ಮತ್ತು ಇದು ವಿಶೇಷವಾಗಿ ಹುಮ್ನಾಬಾದ್ ಕ್ಷೇತ್ರದ ಮಹಾಜನತೆಗೆ, ರೈತರಿಗೆ, ಅದರ ಜೊತೆಯಲ್ಲಿ ಬಸವ ಕಲ್ಯಾಣ ಮತ್ತು ಬೀದರ್ ಸೌತ್ ಸ್ವಲ್ಪ ರೈತರಿಗೆ ಇದು ಬಹಳ ಬಹಳ ದೊಡ್ಡ ಆಘಾತ ಆಗಿದೆ. ಇವತ್ತು ನಾವು ಹುಮ್ನಾಬಾದಲ್ಲಿ ಕೂತ್ರೆ, ಮನೆಯಲ್ಲಿ ಕೂತ್ರೆ
ದಿನ ನೋಡಿದ್ರೆ ಪಾಪ ನಮ್ಮ ಹೊಲ ಕಬ್ಬು ಕಡಿತಕ್ಕಂಥ ಲೇಬರ್ ಬಂದಿಲ್ಲ, ಗ್ಯಾಂಗ್ ಬಂದಿಲ್ಲ, ಲಾರಿ ಬಂದಿಲ್ಲ. ದಿನ ಬೆಳಗ್ಗೆಯಿಂದ ರಾತ್ರಿವರೆಗೆ ಇಡೀ ಹುಮ್ನಾಬಾದ್ ಕ್ಷೇತ್ರ ತಾವು ಹೋಗಿ ಸುತ್ತಾಡಿ ಬನ್ನಿ ಮಾಧ್ಯಮ ಸ್ನೇಹಿತರು, ತಾವೆಲ್ಲಾದ್ರೂ ನೋಡಿ ಅದ್ರ ಬಗ್ಗೆ ಮಾತನಾಡ್ತಾರೆ. ಇವತ್ತಿಷ್ಟೇ ನಾನು ಹೇಳಕ್ಕೆ ಇಚ್ಛಪಡ್ತೀನಿ, ನಾವೆಲ್ಲರೂ ಸೇರಿ ಪಕ್ಷಾತೀತವಾಗಿ ಇವತ್ತು ಮುಖ್ಯಮಂತ್ರಿಗಳ ಬಳಿ ನಿಯೋಗ ಹೋಗಬೇಕು. ನಮ್ಮ ಉಸ್ತುವಾರಿ ಸಚಿವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಹೋಗಿ ಮುಖ್ಯಮಂತ್ರಿಗಳಿಗೆ ಮನವೊಲಿಸಿ ಇವತ್ತು ಯಾವ ರೀತಿ ಮಾಡಿದರೆ ಈ ಒಂದು ಸಹಕಾರ ಸಕ್ಕರೆ ಕಾರ್ಖಾನೆ ಹಳ್ಳಿಕೇಡದಲ್ಲಿ ಪುನಶ್ಚೇತನ ಆಗಬೇಕು, ಪ್ರಾರಂಭ ಆಗಬೇಕು. ನಾವೆಲ್ಲರೂ ಕೂಡ ಹೋರಾಡಬೇಕಾಗಿದೆ. ಅದರಲ್ಲೂ ಪಕ್ಷಾತೀತವಾಗಿ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸಚಿವರು ಮತ್ತು ಸಂಸದರು ನಾವೆಲ್ಲರೂ ಒಗ್ಗಟ್ಟಾಗಿ ಈ ಎಲ್ಲ ಕೂಗು ಒಳ್ಳೆ ಕೆಲಸ ಮಾಡೋಣ ಅಂತ ತಮ್ಮ ಮೂಲಕ ನಾನು ಹೇಳಕ್ಕೆ ಇಚ್ಛಪಡ್ತೀನಿ.